ಧಾರವಾಡ ಪೇಡ ಸಿಗ್ನೇಚರ್ ಕೋಟಿಂಗ್ ಇದೆ. ಬೂರಾ ಕೋಟಿಂಗ್ ಅಥವಾ ಸಕ್ಕರೆ ಪುಡಿನ ಕೋಟ್ ಮಾಡಿ ಮಾಡೋದು. ಇವತ್ತಿನ ಎಪಿಸೋಡಲ್ಲಿ ನಾವು 2 ಕಪ್ ಮಿಲ್ಕ್ ಪೌಡರಿಂದ ಯಾವ ರೀತಿಯಾಗಿ ಧಾರವಾಡ ಪೇಡನ ಮಾಡೋದು ಅಂತ ನೋಡೋಣ. ಒಳಗಡೆ ಜ್ಯೂಸಿ ಕ್ರೀಮಿ ಆಗಿರುವಂಥ, ಹೊರಗಡೆ ಕ್ರಸ್ಟ್ ಇರುವಂಥ ಧಾರವಾಡ ಪೇಡನ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬಿಡೋಣ. ಒಂದು ಬಾಣಲಿಗೆ 1 ಕಪ್ನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1/4 ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಬಿಡೋಣ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿಬಿಡಲಿ. ತುಂಬ ನೀರನ್ನು ಹಾಕೊಳ್ಳೋದ್ರಿಂದ ನೀರು ಇವ್ಯಾಪ್ರೇಟ್ ಆಗೋಕ್ಕೆ ಟೈಮ್ ತಗೊಳುತ್ತೆ. ಹಾಗಾಗಿ 1/4 ಕಪ್ನಷ್ಟು ಸಾಕಾಗುತ್ತೆ. ಸಕ್ಕರೆ ಎಲ್ಲ ಕರಗೋವರೆಗೂ ವೆಯ್ಟ್ ಮಾಡೋಣ. ಸಕ್ಕರೆ ಕರಗ್ತಾ ಇದೆ. ಇವಾಗ ನೋಡಿ ನೊರೆ ಥರ ಬರ್ತಾ ಇದೆ, ಬಬಲ್ಸ್ ಬರ್ತಾ ಇದೆ. ಸೈಡಲ್ಲಿ ಕ್ರಿಸ್ಟಲ್ ಥರ ಫಾರ್ಮ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಈ ಟೈಮಲ್ಲಿ ಫ್ಲೇಮ್ನ ನಾವು ಆಫ್ ಮಾಡಿಬಿಟ್ಟು ಇದನ್ನು ಹಾಗೆ ಸ್ಟರ್ ಮಾಡ್ತಾ ಹೋಗಬೇಕು. ಕೈ ಬಿಡದೆ ಕಲಿಸ್ತಾ ಹೋಗಿ, ಇಲ್ಲಾಂದರೆ ಬಾಣಲಿಗೆ ಹತ್ಕೊಂಡು ಬಿಡುತ್ತೆ. ಕಂಟಿನ್ಯೂ ಆಗಿ ಈ ರೀತಿ ಕಲಿಸ್ತಾ ಹೋಗಬೇಕು. ನೋಡಿ ಇವಾಗ ಲಿಕ್ವಿಡ್ ಥರ ಆಗಿದೆ ಅಲ್ವಾ, ಕಲಿಸ್ತಾನೇ ಹೋಗಿ ಗಟ್ಟಿ ಆಗ್ತಾ ಬರುತ್ತೆ. ನೋಡಿ ಕೈ ಬಿಡದೆ ಕಲಿಸ್ಬೇಕು. ಗಟ್ಟಿ ಆಗ್ತಾ ಇದೆ. ಇವಾಗ ಫುಲ್ ಗಟ್ಟಿಯಾಗಿ ಪೌಡರ್ ಥರ ಆಗಿದೆ. ಸ್ವಲ್ಪ ಗಂಟು ಇರುತ್ತಲ್ವ, ಅದನ್ನೆಲ್ಲ ಈ ರೀತಿ ಸೌಟಿಂದಾನೇ ಓಡ್ಕೊಂಡ್ಬಿಟ್ಟು ಇದನ್ನು ಪೌಡರ್ ಫಾರ್ಮ್ ಮಾಡ್ಕೊಳ್ಳೋಣ. ಇವಾಗ ಇನ್ನು ಚಿಕ್ಕ ಪುಟ್ಟು ಗಂಟುಗಳೇನಾದರೂ ಇದ್ದರೆ ಎಲ್ಲನೂ ಈ ಸಾನ್ಗೆಯಲ್ಲಿ ಹೋಗ್ಬಿಡುತ್ತೆ. ಹಾಗಾಗಿ ಒಂದು ಸಾನ್ಗೆ ಮೇಲೆ ಬೂರಾ ಪುಡಿನ ಹಾಕ್ಕೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ಸೋಸ್ಕೊಂಡ್ಬಿಡ್ತೀನಿ. ನೋಡಿ ಬೂರಾ ರೆಡಿ ಆಗ್ತಾ ಇದೆ. ಸಕ್ಕರೆ ಪುಡಿ ಮಿಕ್ಸಿಗೆ ಹಾಕಿ ಸಕ್ಕರೆನ ಪುಡಿ ಮಾಡಿಕೊಂಡ್ರೆ ಇದು ಬರಲ್ಲ. ಇದೇ ರೀತಿ ಬೂರಾನೇ ಮಾಡ್ಕೊಳ್ಬೇಕು. ಇದೇ ಒಂದು ಸಿಗ್ನೇಚರ್ ಕೋಟಿಂಗ್ ಧಾರವಾಡ ಪೇಡಕ್ಕೆ. ಸೊ ಈ ಮಿಕ್ಕಿರೋದನ್ನು ನೀವೇನಕ್ಕಾದರೂ ಯೂಸ್ ಮಾಡ್ಬೋದು, ಲೈಕ್ ಟೀ ಅಥವಾ ಬೇರೆ ಯಾವುದೇ ಸ್ವೀಟ್ಗಾಗಲಿ. ಸೊ ನೋಡಿ ಎಷ್ಟು ಚೆನ್ನಾಗಿ ರವೆ ಥರ ಬೂರಾ ರೆಡಿ ಆಗಿದೆ. ಇವಾಗ ಒಂದು ಪ್ಯಾನ್ಗೆ ನಾನು 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಇದಕ್ಕೆ 2 ಕಪ್ನಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು 1 ಕಪ್ ಬೇಕಿದ್ರೆ 1 ಕಪ್ ಅಳತೆ ಪ್ರಕಾರ ಕೂಡ ಮಾಡ್ಕೊಳ್ಬೋದು. 2 ಕಪ್ನಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಂಡು ಇವಾಗ ಇದನ್ನು ನೀಟಾಗಿ ಬೇಯಿಸ್ತಾ ಹೋಗಬೇಕು. ಚೂರು ಕೈ ಬಿಡೋ ಹಾಗಿಲ್ಲ. ಒಂದು ಸ್ವಲ್ಪ ನೀವು ಕೈ ಬಿಟ್ಟರೆ ಮಿಲ್ಕ್ ಪೌಡ್ರ್ ಬಾಣಲಿಗೆ ಹತ್ಕೊಂಡ್ಬಿಡುತ್ತೆ. ಬೇಗ ಅಂದರೆ ಬೇಗ ಸೀದೋಗ್ಬಿಡುತ್ತೆ. ಒಂದು 30 ಸೆಕೆಂಡೂ ಇಲ್ಲ, 15 ಸೆಕೆಂಡಲ್ಲೇ ಸೀದೋಗ್ಬಿಡುತ್ತೆ. ಅಷ್ಟು ಬೇಗ ಸೀದೋಗ್ಬಿಡುತ್ತೆ. ಹಾಗಾಗಿ ಕೈ ಬಿಡದೆ ಕಂಟಿನ್ಯೂ ಆಗಿ ಸ್ಟರ್ ಮಾಡ್ತಾನೆ ಇರಬೇಕು. ನೋಡಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ. ಇವಾಗ ಫುಲ್ ಗೋಲ್ಡನ್ ಕಲರ್ ಆಗಿದೆ, ಚೆನ್ನಾಗಿ ರೋಸ್ಟ್ ಆಗಿದೆ ಇದು. ಇದಕ್ಕೆ ನಾನು 1 ಕಪ್ನಷ್ಟು ಹಾಲನ್ನು ಮೊದಲಿಗೆ ಹಾಕ್ಕೊಳ್ತೀನಿ ಈ ರೀತಿ. ಸೊ ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗೋಣ. ಸ್ವಲ್ಪ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ತಾ ಬೇಯಿಸ್ತಾ ಹೋಗಿ. ಸೊ ನೋಡಿ ಈ ರೀತಿ ಟೋಟಲ್ ಆಗಿ ನಾನು 2 ಕಪ್ನಷ್ಟು ಹಾಲನ್ನು ತಗೊಂಡಿದ್ದೀನಿ. 2 ಕಪ್ ಮಿಲ್ಕ್ ಪೌಡರ್ಗೆ 2 ಕಪ್ನಷ್ಟು ಹಾಲು. ಸೊ ಇವಾಗ ಇದು 1 ಕಪ್ ಹಾಲು ಕಂಪ್ಲೀಟ್ ಆಯಿತು. ಹಾಗೆ ಹಾಲನ್ನು ಹಾಕ್ತಾ ಕಲಿಸ್ತಾ ಹೋಗಬೇಕು. ನೋಡಿ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಇವಾಗ 2ನೇ ಕಪ್ ಹಾಲನ್ನು ಹಾಕೊಳ್ತಾ ಇದ್ದೀನಿ. 2 ಕಪ್ ಹಾಲಿನ ಪುಡಿಗೆ 2 ಕಪ್ ಹಾಲು ಕರೆಕ್ಟ್ ಆಗುತ್ತೆ ಮೆಜರ್ಮೆಂಟು. ಬೇಕಿದ್ರೆ ಮೇಲೆ ಒಂಚೂರು ಹಾಕ್ಕೊಳ್ಬೋದು, ಬಟ್ ಇಷ್ಟು ಕರೆಕ್ಟ್ ಆಗಿದೆ. ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ತಾ ಸಾಫ್ಟ್ ಆ್ಯಂಡ್ ನೈಸ್ ಆಗೋವರೆಗೂ ಬೇಯಿಸ್ಕೊಂಡ್ಬಿಡೋಣ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನನಗೆ ಇದನ್ನು ನೋಡಿದರೆ ನಮ್ಮ ಬೆಳಗಾವಿ ಕುಂದಾನೆ ನೆನಪಾಗ್ತಾ ಇದೆ, ಹಾಗೆ ಅನಿಸ್ತಾ ಇದೆ. ಸೊ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಈಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಯಾಲಕ್ಕಿ ಪುಡಿನ ಹಾಕ್ಕೊಂಡ್ಬಿಡ್ತೀನಿ. ಸ್ವಲ್ಪ ಬಿಸಿ ಇರುವಾಗಲೇ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಯಾಲಕ್ಕಿ ಘಮ ಚೆನ್ನಾಗಿ ಇದರೊಳಗೆ ಮಿಕ್ಸ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಬಿಸಿ ಇರುವಾಗಲೇ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ತಣ್ಣಗಾಗ್ಬಿಡಲಿ, ಆಮೇಲೆ ನಾವು ಇದಕ್ಕೆ ಬೂರಾನ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಹಾಗೆ ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ತಾ ಇರಿ. ಸೊ ತಣ್ಣಗಾಗ್ಬಿಡಲಿ ಇದು.
1 ಕಪ್ನಷ್ಟು ನಾನು ಬೂರಾ ಪುಡಿನ ಇದಕ್ಕೆ ಹಾಕೊಳ್ತೀನಿ. ಮೊದಲಿಗೆ ಅರ್ಧ ಹಾಕಿಬಿಟ್ಟು ಕಲಿಸ್ಕೊಂಡ್ಬಿಡ್ತೀನಿ. 2 ಕಪ್ ಮಿಲ್ಕ್ ಪೌಡರ್ಗೆ 1 ಕಪ್ ಬೂರಾ ಕರೆಕ್ಟ್ ಆಗುತ್ತೆ. ಯಾಕಂದರೆ ಮೇಲೆ ನಾವು ಇದಕ್ಕೆ ಮತ್ತೆ ಈ ಬೂರಾನ ಕೋಟ್ ಮಾಡ್ತೀವಿ. ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇನ್ನರ್ಧ ಕಪ್ ಬೂರಾ ಇತ್ತಲ್ವ ಅದನ್ನು ಹಾಕ್ಕೊಂಡ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೊಳ್ತೀನಿ. ಕೈಯಿಂದಾನೇ ಈ ರೀತಿ ಮಿಕ್ಸ್ ಮಾಡ್ತಾ ಹೋಗಿ ಸ್ವಲ್ಪ ಸಾಫ್ಟ್ ಆಗ್ತಾ ಬರುತ್ತೆ. ಈವನ್ ಆಗಿ ಮಿಕ್ಸ್ ಆಗುತ್ತೆ. ಟೆಕ್ಸ್ಚರ್ ಕೂಡ ಸಾಫ್ಟ್ ಆ್ಯಂಡ್ ನೈಸಾಗಿ ಬರುತ್ತೆ. ನೀಟಾಗಿ ಮಿಕ್ಸ್ ಆದಮೇಲೆ ಇದನ್ನು ಕೈಯಿಂದಾನೇ ನಾವು ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಬೋದು. ಧಾರವಾಡ ಪೇಡಾಗೆ ಒಂದು ಪರ್ಫೆಕ್ಟ್ ಶೇಪ್ ಇಲ್ಲ, ಇದೇ ಶೇಪಲ್ಲಿ ಇರುತ್ತೆ ಅಂತಿಲ್ಲ. ಅದು ಯಾವುದೇ ಶೇಪಲ್ಲಿರಲಿ ಅದು ಧಾರವಾಡ ಪೇಡಾನೇ. ಸೊ ಇವಾಗ ಈ ರೀತಿ ಕೈಯಿಂದ ಉಂಡೆ ಥರ ಮಾಡ್ಕೊಂಡ್ಬಿಟ್ಟು ಇದನ್ನು ಬೂರಾ ಪೌಡರಲ್ಲಿ ಚೆನ್ನಾಗಿ ಅದ್ದಿ ಬಿಡೋಣ. ಎಲ್ಲ ಸೈಡ್ ಹತ್ತೋ ಹಾಗೆ ನೀಟಾಗಿ ಅದ್ಬಿಟ್ರೆ ಧಾರವಾಡ ಪೇಡ ರೆಡಿ ಆಯಿತು. ಒಳಗಡೆ ಜ್ಯೂಸಿಯಾಗಿ ಕ್ರೀಮಿಯಾಗಿ ಸಖತ್ತಾಗಿರುತ್ತೆ. ಮೇಲ್ಗಡೆ ಬೂರಾ ಪೌಡರ್, ದಟ್ ಶುಗರ್ ಪೌಡರ್, ಅಬ್ಬಾ ಅಥೆಂಟಿಕ್ ಟೇಸ್ಟ್ ಇದೆ. ಟ್ರೈ ಮಾಡಿ ನೋಡಿ. ಈಸಿಯಾಗಿದೆ, ಸ್ವಲ್ಪ ಟೈಮ್ ಬೇಕು ಬಟ್ ಸಖತ್ತಾಗಿ ಬರುತ್ತೆ. ಆ್ಯಂಡ್ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಅನಿಸಿತು ಅಂತ. ಥ್ಯಾಂಕ್ ಯು.